ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಡಶೆಟ್ಟಿಹಳ್ಳಿ ಸತೀಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಪ್ರಮುಖವಾದಂತಹ ಒಂದು ವಿಷಯವನ್ನು ಕುರಿತು ನಿಮ್ಮೊಡನೆ ಮಾತಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೇನೆ. ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ಅಂತೂ ನಡೀಲಿಲ್ಲ. ಆಡಳಿತಾಧಿಕಾರಿಗಳು ಇವತ್ತು ಆಡಳಿತವನ್ನು ನಡೆಸ್ತಿದ್ದಾರೆ. ಆದರೆ ಆ ಗ್ರಾಮ ಪಂಚಾಯಿತಿಗಳು ಇವತ್ತು ದೊಡ್ಡ ಹಣಕಾಸಿನ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದಾವೆ. ಅದಕ್ಕೆ ಮೂಲವಾದ ಕಾರಣ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತಹ 15ನೇ ಹಣಕಾಸು ಆಯೋಗದ ಅನುದಾನ ಕಳೆದ ಸಾಲಿಗೆ 2025ರಿಂದ 26ನೇ ಸಾಲಿಗೆ ಏನು ಬಿಡುಗಡೆ ಆಗಬೇಕಾಗಿತ್ತು, ಅದು ಬಿಡುಗಡೆ ಆಗಿಲ್ಲ. ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಒಂದು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನ ನಾನು ನಿಮ್ಮ ಜೊತೆ ಮಾಡ್ತೇನೆ. ಈಗ ಗ್ರಾಮ ಪಂಚಾಯಿತಿಗಳೇನಿದಾವೆ ಅವು ಸ್ಥಳೀಯ ಸ್ವಯಂ ಸರ್ಕಾರಗಳು. ಅವರಿಗೆ ಸ್ಥಳೀಯವಾದಂಥ ಗ್ರಾಮಗಳ ಅಭಿವೃದ್ಧಿಯ ದೊಡ್ಡ ಜವಾಬ್ದಾರಿ ಇದೆ. ಕುಡಿಯುವ ನೀರಿರ್ಬೋದು, ನೈರ್ಮಲ್ಯ ಇರ್ಬೋದು, ಬೀದಿ ದೀಪ ನಿರ್ವಹಣೆ ಇರ್ಬೋದು, ಶಾಲೆಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಹೀಗೆ 29 ವಿಷಯಗಳ ಬಹಳ ದೊಡ್ಡ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗಳ ಮುಂದಿದೆ. ಯಾವುದೇ ಸರ್ಕಾರ ಹೇಗೆ ಕೆಲಸ ಮಾಡುತ್ತದಪ್ಪ ಅಂತಂದ್ರೆ, ಅದು ತನ್ನ ವ್ಯಾಪ್ತಿಯಲ್ಲಿರುವ ಜನರಿಂದ ತೆರಿಗೆಯನ್ನು ಸಂಗ್ರಹ ಮಾಡುತ್ತೆ. ಆ ತೆರಿಗೆ ಹಣವನ್ನ ಬಳಸಿ ಅದನ್ನು ಮೌಲ್ಯವರ್ಧನೆ ಮಾಡಿ ಸೇವೆಗಳ ಮೂಲಕ, ಒಳ್ಳೆ ಶಾಲೆಗಳನ್ನು ಮಾಡೋದ್ರ ಮೂಲಕ, ನೈರ್ಮಲೀಕರಣ ಮಾಡೋದ್ರ ಮೂಲಕ, ಕುಡಿಯುವ ನೀರು ಕೊಡೋದ್ರ ಮೂಲಕ, ಬೀದಿ ದೀಪಗಳನ್ನು ಹಾಕೋದ್ರ ಮೂಲಕ ಆ ಹಣವನ್ನು ಬಳಸಿ ಆಡಳಿತವನ್ನ ಜನರಿಗೆ ಸೇವೆ ಕೊಡೋ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಹಣಕಾಸು ಯಾವುದೇ ಸರ್ಕಾರ ನಡಿಬೇಕಾದ್ರೆ, ಸೇವೆ ಮಾಡಬೇಕಾದ್ರೆ ಬಹಳ ಮುಖ್ಯವಾದಂತ ಒಂದು ವಿಷಯ. ಹಾಗಾದ್ರೆ ಗ್ರಾಮ ಪಂಚಾಯತಿಗಳಿಗೆ ಯಾವ ಹಣಗಳು, ಯಾವೆಲ್ಲ ಮೂಲದಿಂದ ಹಣ ಬರುತ್ತೆ, ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಏನು ಅಂತಂದ್ರೆ, ಬಹಳ ಮೊದಲನೇದು ಆಸ್ತಿ ತೆರಿಗೆ. ಅಂದ್ರೆ ನಾವು ನಮ್ಮ ಆಸ್ತಿಗಳು, ನಮ್ಮ ಮನೆ, ನಮ್ಮ ನಿವೇಶನಗಳ ಮೂಲಕ ಏನು ನಾವು ವಾರ್ಷಿಕ ಕಂದಾಯವನ್ನು ಅಥವಾ ತೆರಿಗೆಯನ್ನು ಕಟ್ತೇವೆ, ಅದ್ರ ಮೂಲಕ ಬರುವಂತ ಆದಾಯ. ಅದು ರಾಜ್ಯದ ಕೆಲವೇ ಪಂಚಾಯಿತಿಗಳಿಗೆ ಬಿಟ್ಟರೆ ಬಹುತೇಕ ಪಂಚಾಯಿತಿಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲೇನು ಅವರ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸಲಿಕ್ಕೆ ಬೇಕಾದಷ್ಟು ಹಣ ಬರುವುದಿಲ್ಲ. ಇನ್ನು ಎರಡನೇದು ರಾಜ್ಯ ಸರ್ಕಾರ ರಾಜ್ಯದ ಹಣಕಾಸು ಆಯೋಗದ ಶಿಫಾರಸಿನ ಮೇಲೆ ಕೊಡುವಂಥದ್ದು. ಅದು ಸುಮಾರು 8ರಿಂದ 10 ಲಕ್ಷಗಳು ಜನಸಂಖ್ಯೆಗೆ ಅನುಗುಣವಾಗಿ ಪಂಚಾಯಿತಿಗಳಿಗೆ ಬರ್ತದೆ. ಆದರೆ ಅದರಲ್ಲಿ 40% ಗ್ರಾಮ ಪಂಚಾಯಿತಿ ನೌಕರರ ಸಂಬಳಕ್ಕೆ, 60% ವಿದ್ಯುತ್ ದೀಪ, ಕುಡಿಯುವ ನೀರಿನ ಏನು ಘಟಕಗಳಿದಾವೆ ಅದಕ್ಕೆ ಬೇಕಾದಂತ ವಿದ್ಯುತ್ ಅನ್ನ ಏನು ಬಳಸಿರ್ತೀವಿ ಅದಕ್ಕೆ ಶುಲ್ಕವನ್ನ ಭರಿಸಲಿಕ್ಕೆ ಬಳಸ್ತಾರೆ. ಹಾಗಾಗಿ ಆ ಹಣವು ನೇರವಾಗಿ ಜನರ ಅಭಿವೃದ್ಧಿಗೆ ಬಳಸಲಿಕ್ಕೆ ಪಂಚಾಯಿತಿಗಳಿಗೆ ಸಿಗೋದಿಲ್ಲ. ಇನ್ನು ಉಳಿದಿರೋದು ಕೇಂದ್ರ ಸರ್ಕಾರ, ಕೇಂದ್ರದ ಹಣಕಾಸು ಆಯೋಗದ ಶಿಫಾರಸಿನ ಮೇಲೆ ಕೊಡುವಂತ ಹಣಕಾಸು ಆಯೋಗದ ಅನುದಾನ. ಈಗ ಅದು 15ನೇ ಹಣಕಾಸು ಆಯೋಗದ ಅನುದಾನ 2025-26 ಮಾರ್ಚ್ 31ಕ್ಕೆ ಮುಗಿದು ಈಗ 16ನೇ ಹಣಕಾಸು ಆಯೋಗದ ಅವಧಿ ಪ್ರಾರಂಭ ಆಗಿದೆ. ಯಾವುದೇ ಹಣಕಾಸು ಆಯೋಗ ಅಂದ್ರೆ ಅದು ಕೇಂದ್ರ ಸರ್ಕಾರ ಅಥವಾ ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ಏನು ಜನರಿಂದ ತೆರಿಗೆ ಸಂಗ್ರಹ ಮಾಡ್ತಾರೆ ಅದನ್ನ ಜನರ ಒಳಿತಿಗಾಗಿ ಬಳಸಬೇಕಾದ್ರೆ ತನ್ನ ಕೆಳಗಿರುವಂತಹ ಸರ್ಕಾರಗಳ ಜೊತೆ ಹಂಚ್ಕೊಳ್ಬೇಕು, ಅದು ಶೇರ್ ಮಾಡಬೇಕು. ಅಂದ್ರೆ ನಾನು ಏನು ತೆರಿಗೆಯನ್ನ ನಮ್ಮೂರಿನಿಂದ ಕೊಟ್ಟಿರ್ತೀನಿ ಒಂದು ಕೇಂದ್ರ ಸರ್ಕಾರಕ್ಕೆ, ಅದು ವಾಪಸ್ಸು ನನ್ನೂರಿನ ಒಳಿತಿಗೆ, ನಮ್ಮ ಅಭಿವೃದ್ಧಿಗೆ ವಾಪಸ್ ಬರಬೇಕು. ಅದು ಹೇಗೆ ಬರುತ್ತೆ ಅಂದ್ರೆ, ಕೇಂದ್ರ ಸರ್ಕಾರ ರಚನೆ ಮಾಡುವಂತ ಹಣಕಾಸು ಆಯೋಗ ಏನು ಪ್ರತಿ 5 ವರ್ಷಕ್ಕೊಮ್ಮೆ ಅಧ್ಯಯನ ಮಾಡಿ ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ ಹೇಳಿ ಒಂದು ಶಿಫಾರಸು ಮಾಡುತ್ತೆ. ಆ ರೀತಿಯಾಗಿ ಅದು ಹಂಚಿಕೆ ಆಗ್ತದೆ. ಅದು ಬಹಳ ದೊಡ್ಡ ವಿಷಯ. ಅದನ್ನ ಇನ್ನೊಂದು ದಿನ ನಿಮ್ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ಕೇಂದ್ರ ಹಣಕಾಸು ಆಯೋಗದ ಶಿಫಾರಸಿನ ಮೇಲೆ ಏನು ನಮಗೆ ಪ್ರತಿ 5 ವರ್ಷಕ್ಕೊಮ್ಮೆ ಅನುದಾನ ಬರ್ತದೆ, ಅದು 15ನೇ ಹಣಕಾಸು ಆಯೋಗದ ಅನುದಾನ 2025-26ಕ್ಕೆ ಮುಗಿಬೇಕಾಗಿತ್ತು. ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಮೊದಲ 4 ವರ್ಷಗಳಿಗೆ ಅನುದಾನ ಬಂದಿದೆ. ಆದರೆ ಕೊನೆ ವರ್ಷಕ್ಕೆ 25-26ನೇ ಸಾಲಿನ ಅನುದಾನ ಸುಮಾರು 2186 ಕೋಟಿ ಬಿಡುಗಡೆ ಆಗಿಲ್ಲ. ಇದ್ರ ಬಗ್ಗೆ ಮಾನ್ಯ ಸಚಿವರುಗಳು ಅನೇಕ ಬಾರಿ ಪತ್ರ ಬರೆದಿದ್ದೇನೆ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ನಾವು ಕೇಂದ್ರ ಸರ್ಕಾರವನ್ನು ಸಂಪರ್ಕ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೂ ಅನುದಾನ ಬಂದಿಲ್ಲ. ಈಗ ನಾವು ಮೊನ್ನೆ ಇದರ ಸಂಬಂಧವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ಆಗ ಕೇಂದ್ರದ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ. ನಾವು ಹಣಕಾಸು 4 ವರ್ಷಗಳಿಗೆ ಬಿಡುಗಡೆ ಮಾಡಿದೀವಿ, ಕೊನೆ ವರ್ಷದನ್ನ ಬಿಡುಗಡೆ ಮಾಡಕ್ಕೆ ಮಾಡಿಲ್ಲ ನಾವು. ಯಾಕೆ ಅಂತಂದ್ರೆ ಅವ್ರ ಮಾತುಗಳಲ್ಲೇ ಹೇಳೋದಾದ್ರೆ ಅವರ ಉತ್ತರವನ್ನ ನಿಮ್ಮ ಮುಂದೆ ಓದೋ ಪ್ರಯತ್ನ ಮಾಡ್ತೀನಿ. All the installments of rural local bodies grant under the 15th Finance Commission for the period of 2020-21 to 2024-25 have been released to eligible Gram Panchayats of the state of Karnataka. However, both installments of 15th Finance Commission grants for the year 2025-26 have not been released on account of discrepancies noticed between funds released from the Government of India and their timely and complete transfer to the Panchayat Raj institutions by the state and non-release of penal interest on delayed transfer to the Panchayats by the state. ಇದು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಕೊಟ್ಟಿರುವಂತ ಉತ್ತರ, ಯಾಕೆ ಬಿಡುಗಡೆ ಆಗಿಲ್ಲ ಅಂತ.
ಹಾಗಾದ್ರೆ 15ನೇ ಹಣಕಾಸಿನ ಆಯೋಗದ ಅನುದಾನ ಯಾವುದೇ ರಾಜ್ಯ ಸರ್ಕಾರದ ಮೂಲಕ ಸ್ಥಳೀಯ ಸರ್ಕಾರಗಳಿಗೆ ಅಂದ್ರೆ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆ ಆಗ್ಬೇಕಂದ್ರೆ ಏನೆಲ್ಲ ಕಂಡೀಷನ್ಸ್ ಅವ್ರು ಹಾಕಿರ್ತಾರೆ, ಏನನ್ನೆಲ್ಲ ನಾವು ಅದನ್ನ ಪೂರಕವಾಗಿ ಅದನ್ನ ಕಾಂಪ್ಲೈನ್ಸ್ ಮಾಡಬೇಕಾಗ್ತದೆ ಅನ್ನೋದಾದ್ರೆ ಮೊದಲನೇ ಕಂಡೀಷನ್ ಅವರು ಚುನಾಯಿತ ಆಡಳಿತ ಮಂಡಳಿ ಇರಬೇಕು ಅಂತ. ಹಾಗಾಗಿನೇ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರ ಸ್ಥಳೀಯ ಸಂಸ್ಥೆಗಳು, ಕೆಲವು ಪುರಸಭೆಗಳು, ಪಟ್ಟಣ ಪಂಚಾಯತಿ, ನಗರಸಭೆ, ಕಾರ್ಪೊರೇಷನ್ಗಳಿಗೆ ಕಳೆದ 4-5 ವರ್ಷಗಳಿಂದ ಎಲ್ಲಿ ಚುನಾಯಿತ ಸದಸ್ಯರಿಲ್ಲ, ಆಡಳಿತ ಮಂಡಳಿ ಇಲ್ಲ, ಅವರಿಗೆ ಹಣಕಾಸು ಬಂದಿಲ್ಲ. ಹಾಗಾಗಿ ಸಾವಿರಾರು ಕೋಟಿ ಅನುದಾನ ರಾಜ್ಯಕ್ಕೆ ಇವತ್ತು ಜನರ ಹಕ್ಕದು, ಅದು ರಾಜ್ಯಕ್ಕೆ ಬರಬೇಕಾದಲ್ಲ, ರಾಜ್ಯದ ಜನತೆಯ ಹಕ್ಕಿಗೆ ಚ್ಯುತಿಯಾಗಿದೆ. ಆದರೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವದಲ್ಲಿದ್ದರಿಂದ ಕಳೆದ 4 ವರ್ಷಗಳಲ್ಲಿ ಅನುದಾನ ಬಂದಿದೆ. ಎರಡನೇದು ಅವ್ರು ಹಾಕುವಂತ ಕಂಡೀಷನ್ ಏನಪ್ಪಾ ಅಂತಂದ್ರೆ, ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಹೇಳಿ ಪ್ರತಿ ವರ್ಷ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆ, ವಾರ್ಡ್ ಸಭೆಗಳನ್ನು ನಡೆಸೋದ್ರ ಮೂಲಕ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಿನ ವರ್ಷ ಇಡೀ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೆಲ್ಲ ಯೋಜನೆಗಳನ್ನ, ಯಾವ್ಯಾವ ಹಣಕಾಸನ್ನ ಬಳಸಿ ನಾವು ಕಾರ್ಯರೂಪಕ್ಕೆ ತರ್ತೇವೆ ಅಂತಕ್ಕಂಥ ಒಂದು ಯೋಜನೆಯನ್ನ ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಹೇಳಿ ಮಾಡಬೇಕು. ಅದನ್ನ ಎಲ್ಲ ಗ್ರಾಮ ಪಂಚಾಯಿತಿಗಳು ಆರ್ಥಿಕ ವರ್ಷದ ಮೊದಲಲ್ಲೇ ಅದನ್ನ ಗ್ರಾಮ ಸಭೆ, ವಾರ್ಡ್ ಸಭೆಗಳನ್ನು ನಡೆಸಿ ನಮ್ಮ ಗ್ರಾಮ ನಮ್ಮ ಯೋಜನೆ ರೂಪಿಸಿ ಈ ಗ್ರಾಮ ಸ್ವರಾಜ್ ಅಂತ ಒಂದು ಪೋರ್ಟಲ್ ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು, ಅದನ್ನು ಅಪ್ಲೋಡ್ ಮಾಡಬೇಕು. ಆ ವಿಷಯದಲ್ಲಿ ನಮ್ಮ ಸುಮಾರು ಪಂಚಾಯಿತಿಗಳು ಮಾಡಿದವೆ. ಆದ್ರೆ ಎಲ್ಲೋ ಒಂದು ಕಡೆ 5,950 ಪಂಚಾಯಿತಿಗಳಿದಾವೆ ನಮ್ಮಲ್ಲಿ. ಅದರಲ್ಲಿ 5,812 ಪಂಚಾಯಿತಿಗಳು ನಮ್ಮ ಗ್ರಾಮ ನಮ್ಮ ಯೋಜನೆಯನ್ನು ಅಪ್ಲೋಡ್ ಮಾಡಿದಾವೆ, 138 ಮಾಡಿಲ್ಲ. ಕೇಂದ್ರ ಸರ್ಕಾರದ ಆ ಪೋರ್ಟಲಿನ ಮಾಹಿತಿ, ಡೇಟಾ ಪ್ರಕಾರ, ದತ್ತಾಂಶದ ಪ್ರಕಾರ. ಇನ್ನು ಎರಡನೇದು, ಎಲ್ಲರೂ ಈ ಗ್ರಾಮ ಸ್ವರಾಜ್ ಪೋರ್ಟಲ್ ಮೂಲಕನೇ ಹಣಕಾಸಿನ ವ್ಯವಹಾರವನ್ನು ಮಾಡಬಹುದು. ಅದನ್ನ ನೀವು ಯಾವುದೇ ಪ್ರಜೆ, ಭಾರತದ ಯಾವುದೇ ಪ್ರಜೆ, ಯಾವುದೇ ಪಂಚಾಯಿತಿಯ ಹಣಕಾಸು ವ್ಯವಹಾರವನ್ನ ಈ ಗ್ರಾಮ ಸ್ವರಾಜ್ ಅಂತ ಪೋರ್ಟಲ್ಗೆ ವೆಬ್ಸೈಟ್ಗೆ ಹೋದ್ರೆ ನೀವು ಅಲ್ಲಿ ಯಾವ್ಯಾವ ಪಂಚಾಯಿತಿ ಬಂದಿದ್ದಂತ ಅನುದಾನವನ್ನ ಯಾವ್ಯಾವ ವಿಷಯಕ್ಕೆ ಖರ್ಚು ಮಾಡಿದೆ ಅಂತಕ್ಕಂಥ ಪೂರ್ಣವಾದ ವಿವರವನ್ನು ಪಡೆಯಬಹುದು. ಹಾಗಾಗಿ ಎಲ್ಲಾ ಗ್ರಾಮ ಪಂಚಾಯಿತಿಗಳು ತಮ್ಮ ಆರ್ಥಿಕ ವ್ಯವಹಾರನ ಈ ಗ್ರಾಮ ಸ್ವರಾಜ್ ಪೋರ್ಟಲ್ ಮೂಲಕನೇ ಮಾಡಬೇಕು ಅಂತ ಹೇಳಿ ಒಂದು ಕಂಡೀಷನ್ ಕೇಂದ್ರ ಹಣಕಾಸು ಆಯೋಗ ಹಾಕಿದೆ. ಅದ್ರ ಪ್ರಕಾರ ನಮ್ಮ ರಾಜ್ಯದ ಎಲ್ಲಾ ಪಂಚಾಯಿತಿಗಳು 5,950 ಪಂಚಾಯಿತಿಗಳು ಈ ಗ್ರಾಮ ಸ್ವರಾಜ್ ಪೋರ್ಟಲ್ ನಲ್ಲಿ ತಮ್ಮ ಆರ್ಥಿಕ ವ್ಯವಹಾರವನ್ನು ನಡೆಸ್ತಿದ್ದಾವೆ. ಮೂರನೇದು, ಆಡಿಟ್ ಪ್ಲಾನ್ಸ್ ಅಂತ, ಅಂದ್ರೆ ಆಡಿಟ್ ಅನ್ನ ಮಾಡ್ಲಿಕ್ಕೆ ಬೇಕಾದಂತ ಯೋಜನೆಯನ್ನು ರೂಪಿಸಿ ಗ್ರಾಮ ಪಂಚಾಯಿತಿಗಳು ಈ ಗ್ರಾಮ ಸ್ವರಾಜ್ ಪೋರ್ಟಲ್ ಅಲ್ಲಿ ಬರಬೇಕು. ಆ ತರದಲ್ಲಿ 5,950 ಗ್ರಾಮ ಪಂಚಾಯಿತಿಗಳಲ್ಲಿ 5,960 ಆಡಿಟ್ ಪ್ಲಾನ್ಸ್ ನ ಮಾಡಿದಾವೆ. ಆದ್ರೆ ಇನ್ನೊಂದು ಪೂರಕ ಆಡಿಟ್ ವಿಷಯದಲ್ಲಿ ಇನ್ನೊಂದು ಕಂಡೀಷನ್ ಅನ್ನ 15ನೇ ಹಣಕಾಸು ಆಯೋಗವಾಗಿದೆ. ಅಂದ್ರೆ ಈಗ 2025-26ನೇ ಸಾಲಿಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂದ್ರೆ 2022-23ನೇ ಸಾಲಿಂದ 2024-25 ಅಲ್ಲ, ಹಿಂದಿನ ವರ್ಷ ಪ್ರೀವಿಯಸ್ ಇಯರ್ ನ ಆಡಿಟ್ ವರದಿಯನ್ನ ಸಂಪೂರ್ಣವಾಗಿ ಲೆಕ್ಕ ಪರಿಶೋಧನೆ ಮಾಡಿ ಅದ್ರ ವರದಿಯನ್ನ ಈ ಗ್ರಾಮ ಸ್ವರಾಜ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ. ಹಾಗಾಗಿ ಅದರ ಪ್ರಕಾರ ನಮ್ಮ ಇದರಲ್ಲಿ ಏನಾಗಿದ್ದಾವೆ, 5,950 ಗ್ರಾಮ ಪಂಚಾಯಿತಿಗಳಲ್ಲಿ 5,745 ಪಂಚಾಯಿತಿಗಳು ಹಿಂದಿನ ಸಾಲಿಂದಲ್ಲ, ಅದ್ರ ಹಿಂದಿನ ಸಾಲಿನ ಆಡಿಟ್ ವರದಿಯನ್ನು ಅಪ್ಲೋಡ್ ಮಾಡಿದಾವೆ. 205 ಗ್ರಾಮ ಪಂಚಾಯಿತಿಗಳು ಅಪ್ಲೋಡ್ ಮಾಡಿಲ್ಲ. ಆದ್ರೆ ಈ ಮೂರು ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಪ್ರೋರಾಟ, ಅಂದ್ರೆ ಎಷ್ಟು ಪಂಚಾಯಿತಿಗಳು ಅಪ್ಲೋಡ್ ಮಾಡಿದಾವೆ ಅಷ್ಟು ಪಂಚಾಯಿತಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ, ಯಾರು ಮಾಡಿಲ್ಲ ಅವರಿಗೆ ಬಿಡುಗಡೆ ಮಾಡಲ್ಲ ಅಂತ. ಈಗ ನಮಗೆ ಬಹಳ ಪ್ರಮುಖವಾಗಿ ತೊಡಕಾಗಿರುವಂತದ್ದೇನು ಅಂದ್ರೆ, ಯಾವುದೇ ಅನುದಾನ ಅಥವಾ ಯಾವುದೇ ಸಾಲಿನ ಅನುದಾನ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ವರ್ಗಾವಣೆ ಆದ ತಕ್ಷಣದ 10 ದಿನಗಳ ಒಳಗಡೆ ರಾಜ್ಯ ಸರ್ಕಾರ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹಣಕಾಸು ಅನುದಾನವನ್ನು ಆಯಾ ಪಂಚಾಯಿತಿವಾರು ವರ್ಗಾವಣೆ ಮಾಡಬೇಕು. ಮಾಡಿ ಅದರ ವರ್ಗಾವಣೆ ಪ್ರಮಾಣ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋದು ಬಹಳ ಪ್ರಮುಖವಾದ ಪ್ರಶ್ನೆ. ನಾನು ಹಿಂದೆ ಲೋಕಸಭೆಯಲ್ಲಿ ಮಾನ್ಯ ರಾಜೀವ್ ರಂಜನ್ ಅವರು ಏನು ಉತ್ತರ ಕೊಟ್ಟರು ಅಂತ ನಿಮಗೆ ಇಂಗ್ಲಿಷ್ ನಲ್ಲಿ ಓದಿ ಹೇಳಿದೆ, ಅವ್ರು ಅದನ್ನೇ ಉತ್ತರ ಕೊಡ್ತಾರೆ. ಏನು ನಾವು 2024-25ನೇ ಸಾಲಿಗೆ ನಾವು ಹಣಕಾಸನ್ನ ಬಿಡುಗಡೆ ಮಾಡಿದ್ವಿ, ಆ ಬಿಡುಗಡೆ ಆದ ದಿನಾಂಕದಿಂದ 10 ದಿನಗಳ ಒಳಗಡೆ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನವನ್ನ ವರ್ಗಾವಣೆ ಮಾಡಿಲ್ಲ. ಹಾಗೂ ಅದರಲ್ಲಿ ಇನ್ನೊಂದು ಕಂಡೀಷನ್ ಇದೆ, ವರ್ಗಾವಣೆ ಮಾಡೋದು ತಡ ಆದ್ರೆ ಎಷ್ಟು ದಿನ ತಡ ಆಗುತ್ತೋ ಆ ಅವಧಿಗೆ ರಾಜ್ಯ ಸರ್ಕಾರ ಬೇರೆ ಬೇರೆ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದ್ರೆ ಏನು ಬಡ್ಡಿಯನ್ನ ಭರಿಸುತ್ತೆ ಅಷ್ಟನ್ನ ಪೀನಲ್ ಇಂಟ್ರೆಸ್ಟ್ ಆಗಿ ದಂಡದ ರೂಪದಲ್ಲಿ ಆ ಪಂಚಾಯಿತಿಗಳಿಗೆ ಕೊಡಬೇಕು ಅಂತ. ಹಾಗಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನದ ದಿನಾಂಕ ಮತ್ತು ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡಿರುವಂತಹ ದಿನಾಂಕಗಳನ್ನು ನೋಡಿದಾಗ ಅದರಲ್ಲಿ ಬಹಳ ವ್ಯತ್ಯಾಸ ಕಾಣ್ತದೆ. ಆಮೇಲೆ ಹಣಕಾಸಿನ ವರ್ಗಾವಣೆಯಲ್ಲಿ ತುಂಬಾ ಏರುಪೇರುಗಳು ಕಾಣ್ತವೆ. ಅದನ್ನೇ ಅವರು ಡಿಸ್ಕ್ರೆಪೆನ್ಸೀಸ್ ಅನ್ನೋ ಪದವನ್ನು ಬಳಸ್ತಾರೆ. ಅಂದ್ರೆ ಏನು ಬಿಡುಗಡೆ ಆಗಬೇಕಾಗಿತ್ತು ಗ್ರಾಮ ಪಂಚಾಯಿತಿಗಳಿಗೆ ಅಷ್ಟು ಬಿಡುಗಡೆ ಆಗಿಲ್ಲ, ವ್ಯತ್ಯಾಸಗಳು ಕಾಣ್ತಿದ್ದಾವೆ. ಹಾಗಾಗಿ ನಾವು 25-26ನೇ ಸಾಲಿನ ಅನುದಾನವನ್ನ ನಮ್ಮ ಮಾರ್ಗದರ್ಶನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದ
ರಾಜ್ಯ ಸರ್ಕಾರ ನಮ್ಮ ನಿರ್ದೇಶನದ ಪೂರಕವಾಗಿ ನಡ್ಕೊಂಡಲೇ ಇರೋದ್ರಿಂದ ಗೈಡ್ಲೈನ್ಸ್ ನ ವೈಲೇಷನ್ ಮಾಡಿರೋದ್ರಿಂದ ನಾವು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಅದನ್ನ ಪರಿಶೀಲನೆ ಮಾಡೋಣ ಅಂತ ಹೇಳಿ ನಾವು ರಾಜ್ಯ ಸರ್ಕಾರದ ಅಲ್ಲಿ ಮಾಹಿತಿಯನ್ನು ಹುಡುಕ್ತಾ ಹೋದ್ರೆ ಯಾವತ್ತು ವರ್ಗಾವಣೆ ಮಾಡಿದ್ರು, ಯಾವಾಗ ಇವ್ರು ರಿಲೀಸ್ ಆಯ್ತು ಅಂತಂದ್ರೆ, ಇವರು ಫಸ್ಟ್ ಇನ್ಸ್ಟಾಲ್ಮೆಂಟ್ 2024-25 ರಿಲೀಸ್ ಆಗಿ ಒಂದು 6 ತಿಂಗಳಾದ್ಮೇಲೆ ಇವರು 8 ಜುಲೈ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಕೇಂದ್ರ ಸರ್ಕಾರಕ್ಕೆ ಬರೆದಿರುವ ಪತ್ರದಲ್ಲಿ ಸಿಗುವ ಮಾಹಿತಿ ಪ್ರಕಾರ 8 ಜುಲೈ 2025 ಅಂದ್ರೆ 2025 ಮಾರ್ಚ್ 31ಕ್ಕಿಂತ ಮುಂಚೆನೆ ಈ ಗ್ರಾಂಟ್ ಸರ್ಟಿಫಿಕೇಟ್ ಹೋಗಿರ್ಬೇಕಾಗಿತ್ತು. ಇದು ಹೋಗಿರೋದೆ ಜುಲೈ 2025 ಹೋಗಿದೆ. ಎರಡನೇ ಇನ್ಸ್ಟಾಲ್ಮೆಂಟ್ 27/3/2025 ಬಿಡುಗಡೆ ಆಗುತ್ತೆ. ಅಂದ್ರೆ 27/3 ಮಾರ್ಚ್ 27 2025 ಬಿಡುಗಡೆ ಆಗುತ್ತೆ. ಅಂದ್ರೆ ರಾಜ್ಯ ಸರ್ಕಾರ 10 ದಿನದೊಳಗಡೆ ಬಿಡುಗಡೆ ಮಾಡಬೇಕಾಗಿತ್ತು ಗ್ರಾಮ ಪಂಚಾಯತಿಗಳಿಗೆ. ಅಂದ್ರೆ ಏಪ್ರಿಲ್ 7, 8, 10 ಅದು ಬಿಡುಗಡೆ ಆಗ್ಬಿಡ್ಬೇಕಾಗಿತ್ತು. ಆದ್ರೆ ಇವರು ಬಿಡುಗಡೆ ಆಗಿರೋದು ಇವ್ರ ಪ್ರಕಾರ 24 ಸೆಪ್ಟೆಂಬರ್ 2025. ಅಲ್ಲಿನ ತನಕ ಸುಮಾರು ಅಲ್ಲಿಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ತಿಂಗಳ ಅವಧಿಯನ್ನ ಸುಮಾರು 6 ತಿಂಗಳ ಅವಧಿಯನ್ನ ತೆಗೆದುಕೊಂಡು ತಮಗೆ ಹಣ ಬಂದ ಮೇಲೆ 6 ತಿಂಗಳ ಅವಧಿಯನ್ನ ತೆಗೆದುಕೊಂಡು ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಬೇರೆ 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 ದಿನಾಂಕಗಳನ್ನು ವರ್ಗಾವಣೆ ಮಾಡಿರೋ ಕಾರಣಕ್ಕಾಗಿ ನಾವು ಈ ಅನುದಾನವನ್ನ ಗೈಡ್ಲೈನ್ಸ್ ನ ವೈಲೇಟ್ ಮಾಡಿರೋ ಕಾರಣಕ್ಕೆ ನಾವು 25 ಮತ್ತು 26ನೇ ಸಾಲಿನ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ ಉತ್ತರವನ್ನ ಕೊಟ್ಟಿದೆ. ಹಂಗಾಗಿ 2025-26ನೇ ಸಾಲಿಗೆ ಬರಬೇಕಾದಂತ 2186 ಕೋಟಿ ಅನುದಾನ ಗ್ರಾಮ ಪಂಚಾಯಿತಿಗಳಿಗೆ ಬಂದಿಲ್ಲ. ಈ ನಡುವೆ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲಿಕ್ಕೆ ಬೇಕಾದ ಸಹಕಾರವನ್ನ ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಡದಲೇ ಚುನಾವಣೆಗಳನ್ನ ಮುಂದೂಡುವ ಎಲ್ಲ ಪ್ರಯತ್ನವನ್ನು ಮಾಡಿ ಚುನಾವಣೆಗಳನ್ನ ಮುಂದೂಡಿದ ಆಡಳಿತಾಧಿಕಾರಿಗಳನ್ನ ನೇಮಿಸೋದ್ರ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನ ನಡೆದಿದೆ. ಹೀಗಾಗಿ ಇವತ್ತು ಅಧಿಕಾರಿಗಳ ಕೈಗೆ ಅಧಿಕಾರ ಸಿಕ್ಕಿದೆ. ಆ ಅಧಿಕಾರಿಗಳು ಆಡಳಿತ ನಡೆಸಲಿಕ್ಕೆ ಬೇಕಾದಂತಹ ಹಣಕಾಸಿನ ಕೊರತೆಯಿಂದಾಗಿ ಒದ್ದಾಡ್ತಿರೋದನ್ನ ನಾವು ನೋಡ್ತಿದ್ದೇವೆ. ಇದರಿಂದ ಒಟ್ಟು ಪ್ರಭಾವ ಜನರ ಮೇಲಾಗ್ತಿದೆ. ಇದು ರಾಜ್ಯದ ಜನರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ವಾಸಿಸುವ ಜನರ ಹಕ್ಕದು, ಹಣಕಾಸಿನ ಹಕ್ಕಿಗೆ ಇವತ್ತು ಚ್ಯುತಿಯಾಗಿದೆ. ಇದರಲ್ಲಿ ಯಾರ ತಪ್ಪು? ಇದು ಕೇಂದ್ರ ಸರ್ಕಾರ ನಾವೇನು ನಿರ್ದೇಶನವನ್ನ ಹಣಕಾಸು ಆಯೋಗ ಕೊಟ್ಟಿತ್ತು ಅದ್ರ ಪ್ರಕಾರ ರಾಜ್ಯ ಸರ್ಕಾರ ನಡ್ಕೊಂಡಿಲ್ಲ, ಹಾಗಾಗಿ ನಾವು ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಹೇಳುತ್ತೆ. ರಾಜ್ಯ ಸರ್ಕಾರ ನಾವು ಸಬ್ಮಿಟ್ ಮಾಡಿದೀವಿ, ಅಂದ್ರೆ ಬೇರೆ ಬೇರೆ ದಿನಾಂಕಗಳಂದು ವರ್ಗಾವಣೆ ಪತ್ರವನ್ನು ಸಬ್ಮಿಟ್ ಮಾಡಿದೀವಿ, ಅನೇಕ ಬಾರಿ ಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ, ನಮಗೆ ವರ್ಗಾವಣೆ ಮಾಡಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಮಲತಾಯಿ ಧೋರಣೆಯನ್ನ ತೋರಿಸ್ತಿದೆ ಅಂತ ಹೇಳುತ್ತೆ. ದುರಂತ ಏನಂದ್ರೆ ಈ ವಿಷಯದಲ್ಲಿ ಆಳುವ ಪಕ್ಷವಾಗಲಿ ಅಥವಾ ಇಲ್ಲಿರುವ ವಿರೋಧ ಪಕ್ಷ ಮತ್ತು ಕೇಂದ್ರ ಸರ್ಕಾರದಲ್ಲಿರುವಂತಹ ಆಡಳಿತ ಪಕ್ಷವಾಗಲಿ ಯಾವುದೇ ಚರ್ಚೆಯನ್ನ ಮಾಡ್ತಿಲ್ಲ. ಬಂದಿಲ್ಲ ಅಲ್ಲಿಗೆ ಸೀಮಿತವಾಗಿ ಏನೋ ಅನ್ಯಾಯನೇ ಆಗಿಲ್ಲ, ರಾಜ್ಯದ ಜನರಿಗೆ ಸಿಗಬೇಕಾದಂತಹ ಆರ್ಥಿಕ ಹಕ್ಕೇನಿತ್ತು, ಅವರ ಬೆಳವಣಿಗೆಗೆ ಬೇಕಾದಂತಹ ಹಣಕಾಸಿನ ಹಕ್ಕೇನಿತ್ತು, ಅದಕ್ಕೆ ಚ್ಯುತಿಯಾಗಿದೆ. ಇದಕ್ಕೆ ಮುಂದಿನ ಕ್ರಮ ಏನು ಅನ್ನೋದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಅವರೆಲ್ಲ ಅವರದೇ ಆದಂತಹ ರಾಜಕೀಯದ ಹೋರಾಟಗಳಲ್ಲಿ, ರಾಜಕಾರಣದ ಚರ್ಚೆಗಳಲ್ಲಿ ಮುಳುಗೋಗಿದ್ದಾರೆ. ಇದರ ಒಟ್ಟಾರೆ ವಿಷಯ ಏನಪ್ಪಾ ಅಂತಂದ್ರೆ, ಒಟ್ಟಾರೆ ಇದರ ನಿಲುವೇನಪ್ಪ, ನಮಗೆ ನಾವೊಂದು ನಿಲುವಿಗೆ ಏನಪ್ಪ ಬರ್ಬೇಕಂತಂದ್ರೆ ನಾವೊಂದೆರಡು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಏನಂದ್ರೆ, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಇಲಾಖೆ ಅಂತ ಹೊಂದಿದೆ. ಪಂಚಾಯತ್ ರಾಜ್ ಇಲಾಖೆಯ ಜವಾಬ್ದಾರಿ ಏನು? ಪಂಚಾಯತ್ ರಾಜ್ ಇಲಾಖೆಯನ್ನ ರೂಪಿಸಿರೋದು ಸಂವಿಧಾನದ 73ನೇ ತಿದ್ದುಪಡಿಯ ಅನ್ವಯ ಏನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯನ್ನ ರಚನೆ ಮಾಡಲಾಗಿದೆ. ಆ ಕಾಯ್ದೆಯ ಸಂಪೂರ್ಣ ಅನುಷ್ಠಾನಕ್ಕೆ ಬೇಕಾದಂತ ಪೂರಕ ವಾತಾವರಣವನ್ನ ಸೃಷ್ಟಿಸೋದು, ಅದಕ್ಕೆ ಬೇಕಾದ ಇಂಗ್ಲಿಷ್ನಲ್ಲಿ ಎನೇಬಲಿಂಗ್ ಅಂತೀವಿ ನಾವು, ಅದಕ್ಕೆ ಬೇಕಾದಂತಹ ನಿಯಮಗಳನ್ನ, ಮಾರ್ಗದರ್ಶನಗಳನ್ನ, ಸುತ್ತೋಲೆಗಳನ್ನ ರೂಪಿಸೋದು ಕಾಯ್ದೆಯ ಅನ್ವಯ. ಆದ್ರೆ ಇವತ್ತಿನ ಪಂಚಾಯತ್ ರಾಜ್ ಇಲಾಖೆ ಏನ್ ಮಾಡ್ತಿದೆ? ಇವತ್ತಿನ ಪಂಚಾಯತ್ ರಾಜ್ ಇಲಾಖೆ ಸಂಪೂರ್ಣವಾಗಿ ಅದು ಒಂದು ಅಭಿವೃದ್ಧಿ ಇಲಾಖೆ ತರ. ಇದು ಅಭಿವೃದ್ಧಿ ಇಲಾಖೆ ಅಲ್ಲ, ಇಟ್ಸ್ ನಾಟ್ ಎ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಇಟ್ಸ್ ಇನ್ ಅಸಿಸ್ಟಿಂಗ್. ಒಂದು ಸ್ಥಳೀಯ ಸರ್ಕಾರಗಳಿಗೆ ಗೈಡೆನ್ಸ್ ಅಥವಾ ಸೆಕ್ರೆಟರಿಯೇಟ್, ಇದು ಸಚಿವಾಲಯ ತರ ಕೆಲಸ ಮಾಡಬೇಕು. ಸ್ಥಳೀಯ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಸೆಕ್ರೆಟರಿಯೇಟ್ ಆಗಿ ಕೆಲಸ ಮಾಡಬೇಕು, ಸಚಿವಾಲಯ ತರ ಕೆಲಸ ಮಾಡಬೇಕು. ಆದ್ರೆ ಒಂದು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ತನ್ನದೇ ಆದ ಒಂದು 2-3 ಯೋಜನೆಗಳನ್ನು ರೂಪಿಸಿಕೊಂಡು ಅದರಲ್ಲಿಡುವ ಸಣ್ಣ ಪುಟ್ಟ ಹೆಜ್ಜೆಗಳನ್ನೇ ಬಹಳ ದೊಡ್ಡ ಸಾಧನೆಗಳು ಅಂತ ಹೇಳಿ ತನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ, ಪತ್ರಿಕೆಗಳಲ್ಲಿ ತೋರಿಸ್ತಾ ಪಂಚಾಯತ್ ರಾಜ್ ವ್ಯವಸ್ಥೆ ಸಂಪೂರ್ಣ ಕುಸಿತಗೊಳ್ಳಲಿಕ್ಕೆ, ದುರ್ಬಲಗೊಳ್ಳಲಿಕ್ಕೆ ಕಾರಣೀಭೂತ ಆಗಿದೆ. ಇದನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಇದನ್ನ ಪ್ರಶ್ನೆ ಮಾಡದೆ ಹೋದ್ರೆ ರಾಜ್ಯದಲ್ಲಿ ಸಂಪೂರ್ಣವಾದ ಶಾಸಕ ಕೇಂದ್ರಿತ ಆಡಳಿತ ರೂಪಿತವಾಗಿ ಜನಾಧಿಕಾರ ಕಣ್ಮರೆ ಆಗ್ತದೆ. ಜನರು ಶಾಸಕರ ಮತ್ತು ರಾಜ್ಯ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲಿ ರೂಪಿತವಾಗ್ತಾ ಇದೆ. ಇದ್ರ ವಿರುದ್ಧ ಜನ ಎಚ್ಚೆತ್ತುಕೊಳ್ಬೇಕು. ಒಂದು ಜನಾಂದೋಲನವನ್ನ, ಒಂದು ದೊಡ್ಡ ಧ್ವನಿಯನ್ನ ಮಾಡೋದ್ರ ಮೂಲಕ
ಇದನ್ನು ವಿರೋಧಿಸಬೇಕು. ಜನರ ಕೈಗೆ ಅಧಿಕಾರವನ್ನು ವಾಪಸ್ ಪಡೆಯುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ. ನಮ್ಮಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳಿರ್ಬೋದು. ನಾವು ಈ ವಿಷಯಗಳನ್ನ ಚರ್ಚೆ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಊರಿನ ಯಾವುದೋ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲಿರುವಂತಹ ಸಿಟ್ಟು, ಅವನು ಮಾಡಿದ ಭ್ರಷ್ಟಾಚಾರ, ಅಥವಾ ಇನ್ಯಾರೋ ಅಲ್ಲಿ ಅಧಿಕಾರಿ ಮಾಡಿದ ಭ್ರಷ್ಟಾಚಾರ, ಅಥವಾ ಅವನು ಇವರಿಗೆ ಹೋದಾಗ ಕೊಡದಿದ್ದ ಸೇವೆಯ ಕಾರಣಕ್ಕಾಗಿ ಇಡೀ ವ್ಯವಸ್ಥೆಯನ್ನ ನಾವು ಧಿಕ್ಕರಿಸುವ ಚರ್ಚೆಗಳನ್ನು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿದ್ದೀನಿ. ದಯಮಾಡಿ ಯಾವುದೇ ವ್ಯವಸ್ಥೆ ಭ್ರಷ್ಟವಾಗಿಲ್ಲ. ವ್ಯವಸ್ಥೆ ಚೆನ್ನಾಗಿರುತ್ತೆ, ಅಲ್ಲಿರುವ ವ್ಯಕ್ತಿತ್ವಗಳು ಅಥವಾ ವ್ಯಕ್ತಿಗಳು ಭ್ರಷ್ಟರಾಗಿರ್ತಾರೆ. ಆ ವ್ಯಕ್ತಿಗಳನ್ನು ಬದಲಾಯಿಸೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಎಲ್ಲ ಅವಕಾಶಗಳಿರೋದ್ರಿಂದ, ಮತ್ತು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವರನ್ನು ಪ್ರಶ್ನಿಸುವ, ಅವರನ್ನು ಶಿಕ್ಷಿಸುವ ಎಲ್ಲ ಅವಕಾಶಗಳು ವ್ಯವಸ್ಥೆಯಲ್ಲಿ ಇರೋದ್ರಿಂದ ಅದನ್ನ ನಾವು ಮಾಡಬೇಕೇ ಹೊರತು ಕೇವಲ ಯಾರೋ ನಮ್ಮ ಊರಿನಲ್ಲಿ ಯಾವುದೋ ವ್ಯಕ್ತಿ ಅಥವಾ ಒಂದು ವ್ಯವಸ್ಥೆ ಮಾಡಿದ ತಪ್ಪಿಗಾಗಿ ಇಡೀ ವ್ಯವಸ್ಥೆಯನ್ನ ಧಿಕ್ಕರಿಸೋದಿದೆಯಲ್ಲ, ಸರಿಯಲ್ಲ. ಇದು ಸಂಪೂರ್ಣ ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಪ್ರಶ್ನೆ. ದಯಮಾಡಿ ಬನ್ನಿ, ಎಲ್ಲರೂ ಒಂದಾಗೋಣ, ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಜನಾಧಿಕಾರವನ್ನ ಉಳಿಸೋಣ. ನಮಸ್ಕಾರ.